ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಈ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಸತ್ಯ ರಾಣಿನ ಕರ್ಕೊಂಡು ಸ್ಕೂಲಿಗೆ ಬಂದಿರ್ತಾನೆ. ಹೇಗಾದ್ರೂ ಮಾಡಿ ಕಷ್ಟಪಟ್ಟಾದ್ರೂ ರಾಣಿನ ಓದಿಸ್ಬೇಕು ಅಂತ ಶಾಲೆಗೆ ಅಡ್ಮಿಷನ್ ಮಾಡಿಸೋಕೆ ಅಂತ ಬಂದಿರ್ತಾನೆ. ಸ್ಕೂಲ್ನ ನೋಡ್ತಿದ್ದಾಗೆ ರಾಣಿಗೆ ತುಂಬಾನೇ ಖುಷಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಕೊನೆಗೂ ನಮ್ಮ ಅಮ್ಮ ನನ್ನ ಸ್ಕೂಲ್ಗೆ ಸೇರ್ಸೋಕೆ ರೆಡಿ ಆಗ್ಬಿಟ್ಟ ಅಂತ ಅನ್ಕೊಂಡು ಹಾಗೆ ಬರ್ತಾ ಇರ್ತಾಳೆ. ಆಗ ಚಂದು, ಏ ರಾಣಿ, ಸ್ಕೂಲಲ್ಲಿ ನಿಂದು ಇವತ್ತು ಫಸ್ಟ್ ಡೇ, ಆಲ್ ದ ಬೆಸ್ಟ್. ಅವ್ರೇನಾದ್ರೂ ಪ್ರಶ್ನೆ ಕೇಳಿದ್ರೆ ನೀನು ಧೈರ್ಯವಾಗಿ ಉತ್ತರ ಕೊಡು ಅಂತ ಚಂದು ಹೇಳ್ತಾ ಇರ್ತಾನೆ. ಆಗ ಸತ್ಯ, ಚಂದು ನಿನ್ ಕ್ಲಾಸ್ ರೂಮ್ಗೆ ಹೋಗಿರು, ನಾನ್ ಸ್ವಲ್ಪ ಕೆಲಸ ಇದೆ, ರಾಣಿನ ಅಡ್ಮಿಷನ್ ಮಾಡಿಸ್ಬೇಕು, ಅದಕ್ಕೆ ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡ್ಬೇಕು, ನೀನ್ ಹೋಗು ಅಂತ ಚಂದುನ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ರಾಣಿ ಟೀಚರ್ ಹತ್ರ ಹೋಗಿ ನಮಸ್ತೆ ಟೀಚರ್ ಅಂತ ನಮಸ್ಕಾರ ಮಾಡ್ತಾಳೆ. ಆ ಕಡೆ ಮಿಸ್ಸು, ನಮಸ್ತೆ, ಹೇಗಿದೆಯಾ ರಾಣಿ, ಆರಾಮಿದೀಯಾ ಅಂತ ಕೇಳ್ತಾರೆ. ನಾನು ಆರಾಮಿದ್ದೀನಿ ಮೇಡಮ್, ನಾನು ಈ ಸ್ಕೂಲಲ್ಲಿ ಓದ್ಬೇಕು ಅಂತ ಬಂದಿದ್ದೀನಿ ಮೇಡಮ್ ಅಂತ ಹೇಳ್ತಾಳೆ. ಓ ಒಳ್ಳೇದಾಯ್ತಮ್ಮ, ನಿನ್ನಂತ ಸ್ಟೂಡೆಂಟು ಈ ಶಾಲೆಯಲ್ಲಿ ಓದಿದ್ರೆ ನಮ್ಮ ಸ್ಕೂಲಿಗೆ ಹೆಮ್ಮೆ ಅಂತ ಹೇಳ್ತಾ ಇರ್ತಾರೆ. ಆಗ ಸತ್ಯ, ಮೇಡಮ್ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತು, ನಮ್ ರಾಣಿಗೆ ಇಲ್ಲೇ ಓದೋಕೆ ಅವಕಾಶ ಮಾಡಿಕೊಡಿ ಮೇಡಮ್, ಅವಳು ತುಂಬಾನೇ ಜಾಣೆ, ಎಲ್ಲದಕ್ಕೂ ಉತ್ತರ ಕೊಡ್ತಾಳೆ, ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು ಪ್ಲೀಸ್ ಮೇಡಮ್, ಯಾಕಂದ್ರೆ ಲೇಟ್ ಆಗಿ ನಾನು ಅಡ್ಮಿಷನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಏನಾದರೂ ತೊಂದರೆ ಆಗುತ್ತಾ ಮೇಡಮ್ ಅಂತ ಕೇಳ್ತಾನೆ. ಆಗ ಟೀಚರ್, ಚೇಚೆ ಆತರ ಏನಿಲ್ಲ, ರಾಣಿ ತುಂಬಾನೇ ಒಳ್ಳೆಯವಳು, ತುಂಬಾನೇ ಬುದ್ಧಿವಂತೆ, ಅಂತವಳಿಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಹೌದು ರಾಣಿ, ನೀನು ಓದಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಆ ಟೀಚರು ರಾಣಿಗೆ ಕೇಳ್ತಾಳೆ. ಆಗ ರಾಣಿ, ನಾನು ಓದಿ ಲಾಯರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಮೇಡಮ್ ಅಂತ ಕೇಳಿದಾಗ, ಯಾಕಮ್ಮ, ಎಲ್ರು ಡಾಕ್ಟ್ರು ಇಂಜಿನಿಯರು ಆಗ್ಬೇಕು ಅಂತ ಅನ್ಕೊಂಡ್ರೆ ನೀನೇನಮ್ಮ ಲಾಯರ್ ಆಗ್ತೀನಿ ಅಂತ ಹೇಳ್ತಾ ಇದೀಯಾ, ಯಾಕಮ್ಮ ಅಂತ ಕೇಳಿದಾಗ, ಅದು ನಮ್ಮಮ್ಮ ಜೈಲು ಅಂತ ಜೈಲಿನ ವಿಷಯ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಸತ್ಯ, ಸುಮ್ಮನೆ ಇರು ನೀನು, ಅದು ಹಾಗಲ್ಲ ಮೇಡಮ್, ಅವಳಿಗೆ ಲಾಯರ್ ಆಗ್ಬೇಕು ಅಂತ ಆಸೆ ಅಷ್ಟೇ, ಅದಕ್ಕೆ ಆ ತರ ಹೇಳಿದ್ಲು ಅಂತ ಹೇಳಿದಾಗ, ಸರಿ ರಾಣಿ, ನೀನು ಎಷ್ಟನೇ ತರಗತಿವರೆಗೂ ಓದಿದೀಯಾ ಅಂತ ಕೇಳಿದಾಗ, ನಾನು 4ನೇ ತರಗತಿವರೆಗೂ ಓದಿದ್ದೀನಿ ಮೇಡಮ್ ಅಂತ ಹೇಳಿದಾಗ, ಯಾವ ಸ್ಕೂಲಲ್ಲಿ ಅಂತ ಟೀಚರ್ ಕೇಳ್ತಾಳೆ. ಆಗ ರಾಣಿ, ನಾನು ಜೈಲಲ್ಲಿ 4ನೇ ಕ್ಲಾಸ್ವರೆಗೂ ಓದಿದ್ದೀನಿ, ತುಂಬಾನೇ ಚೆನ್ನಾಗಿ ಓದ್ತೀನಿ ಮೇಡಮ್ ನಾನು ಅಂತ ಹೇಳೇ ಬಿಡ್ತಾಳೆ. ಟೀಚರ್ಗೆ ಶಾಕ್ ಆಗ್ಬಿಡುತ್ತೆ. ಏನು, ಜೈಲಲ್ಲಿ ಓದಿದೀಯಾ ಅಂತ ಕೇಳಿದಾಗ, ಹೌದು ಮೇಡಮ್, ನಾನು ಜೈಲಲ್ಲೇ ಹುಟ್ಟಿದ್ದಲ್ವಾ, ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಓದಿದ್ದು, ಅಲ್ಲೇ ಬೆಳೆದಿದ್ದು ಮೇಡಮ್ ಅಂತ ಹೇಳೇ ಬಿಡ್ತಾಳೆ. ಸತ್ಯನಿಗೆ ಒಂಥರ ಮುಜುಗರ ಆಗುತ್ತೆ. ಅದು ಮೇಡಮ್, ಅವರಮ್ಮ ಅಲ್ಲೇ ಎದ್ದದ್ದು, ಅಲ್ಲೇ ಇವಳು ಹುಟ್ಟಿದ್ದು, ಅದಕ್ಕೆ ಅದೇ ವಾತಾವರಣದಲ್ಲಿ ಬೆಳೆದಿದ್ದಾಳಷ್ಟೇ, ಅವಳು ಯಾವ ತಪ್ಪನ್ನು ಮಾಡಿಲ್ಲ, ಅಲ್ಲಿ ಹುಟ್ಟಿದಾಳಷ್ಟೇ, ಅವಳು ತುಂಬಾನೇ ಒಳ್ಳೆಯವಳು ಮೇಡಮ್, ಅವಳು ತುಂಬಾನೇ ಬುದ್ಧಿವಂತೆ ಅಂತ ಹೇಳ್ತಾ ಇರುವಾಗ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, TC ಬೇಕೇ ಬೇಕು, ಪ್ರತಿಯೊಂದು ಮಕ್ಕಳಿಗೂ ಅವ್ರವ್ರ ಜೀವನನ ರೂಪಿಸ್ಕೊಳ್ಳೋಕೆ ಈ ಸರ್ಕಾರ ಅವ್ರಿಗೆ ಪ್ರೋತ್ಸಾಹ ಮಾಡುತ್ತೆ, ಅಂತದ್ರಲ್ಲಿ ಅವ್ರಿಗೆ ಹಕ್ಕಿದೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಎಕ್ಸಾಮ್ ಇನ್ನೇನು ಹತ್ರ ಬಂದಿದೆ, ಕೊನೆ ಅಡ್ಮಿಷನ್ ಇನ್ನು 2 ದಿನ ಮಾತ್ರ ಇರೋದು, ಅಷ್ಟರಲ್ಲಿ ನೀವು ಹೋಗಿ TCನ ಜೈಲಿಗೆ ಹೋಗಿ ತಗೊಂಬಂದ್ಬಿಡಿ, ಆಮೇಲೆ ಧಾರಾಳವಾಗಿ ರಾಣಿನ ನಾನು ಅಡ್ಮಿಷನ್ ಮಾಡಿಸ್ಕೋತೀನಿ ಅಂತ ಹೇಳ್ತಾಳೆ. ಈ ಕಡೆ ರಾಣಿ ಮತ್ತು ಸತ್ಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಕೊನೆಗೂ ಮೇಡಮ್ ಒಪ್ಕೊಂಡ್ಬಿಟ್ರಲ್ಲ ಅಂತ ಅನ್ಕೊಂಡು, ಸರಿ ಮೇಡಮ್, ನಾವು ಹೋಗಿ TCನ ತಗೊಂಡ್ಬರ್ತೀವಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ರಾಣಿಗೆ ತುಂಬಾನೇ ಖುಷಿಯಾಗಿರುತ್ತೆ. ಆಗ ವಾಚ್ಮನ್ ಹತ್ರ ಬಂದು, ನಮಸ್ತೆ ಸರ್, ಹೇಗಿದ್ದೀರಾ ಅಂತ ಕೇಳ್ತಾಳೆ. ಆಗ ವಾಚ್ಮನ್, ಆರಾಮಿದ್ದೀನಮ್ಮ, ಅದೇ ನೀನು ಅವಳೇ ಅಲ್ವಾ ಅವತ್ತು ಕಂಪೌಂಡಾರಿ ಸ್ಕೂಲ್ ಒಳಗೆ ಹೋಗಿದ್ಯಲ್ಲ, ನೀನೇ ಅಲ್ವಾ ಅವಳು ಅಂತ ಕೇಳಿದಾಗ, ಹೌದು ಸರ್, ಅವತ್ತು ತಪ್ಪು ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಆದ್ರೆ ಇನ್ ಮುಂದೆ ಆತರ ಆಗಲ್ಲ, ಯಾಕಂದ್ರೆ ನಾನು ಇದೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಕೊತಾ ಇದ್ದೀನಿ, ಇದೇ ಸ್ಕೂಲಲ್ಲಿ ಓದ್ತೀನಿ, ಇದೇ ಗೇಟ್ ಅಲ್ಲಿ ಒಳಗಡೆ ಬರ್ತೀನಿ ಹೋಗ್ತೀನಿ, ಅವಾಗ ನೀವು ನನ್ನ ಏನು ಕೇಳೋ ಹಾಗಿಲ್ಲ ಅಂತ ಹೇಳಿದಾಗ, ಸರಿ ಅಮ್ಮ, ಒಳ್ಳೇದಾಗ್ಲಿ ನಿನಗೆ ಅಂತ ಆ ವಾಚ್ಮನ್ ಹೇಳ್ತಾನೆ. ರಾಣಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡ್ತಾ ಇರ್ತಾಳೆ ಪಾಪ. ಈ ಕಡೆ ಜೈಲಲ್ಲಿ ಕಾವೇರಿ ಅಡುಗೆನ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಕಾಂಚನ ಹೋಗ್ತಾಳೆ. ಅಲ್ಲಿ ಕೆಲವೊಂದಿಷ್ಟು ಹೆಂಗಸರು ಕೆಲಸನ ಮಾಡ್ತಾ ಇರ್ತಾರೆ. ಆದ್ರೆ ಕಾಂಚನ ಮಾತ್ರ ಕಾವೇರಿನೇನೆ ನೋಡ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ. ಅಲ್ವೇ ಕಾವೇರಿ, ನಿನಗೆ ಎಷ್ಟೇ ಧೈರ್ಯ, ನಿನಗೆ ಹೇಳಿದ್ದೆ ತಾನೇ ನಾನು, ಇವತ್ತು ಸಾಯಂಕಾಲದವರೆಗೂ ನಿಮ್ಮ ಅಣ್ಣನ ಮನೆ ಅಡ್ರೆಸ್ ತಿಳಿಸಿಲ್ಲ ಅಂದ್ರೆ ನಿನ್ಗೆ ಏನ್ ಗತಿ ಮಾಡ್ತೀನಿ ಅಂತ ನಿನ್ಗೆ ಗೊತ್ತಿಲ್ವಾ, ಅಷ್ಟು ಗೊತ್ತಿದ್ರು ಎಷ್ಟೇ ದಿಮಾಕು ನಿನಗೆ ಅಂತ ಕೇಳಿದಾಗ, ಮೇಡಮ್ ಹಳೇದೆಲ್ಲ ಬಿಟ್ಬಿಡಿ, ನನ್ನ ಮಗಳ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ, ಬೇರೆ ಏನಾದ್ರು ಮಾತಾಡಿ ಅಂತ ಹೇಳ್ತಾಳೆ. ಏನೇ ಮಾತಾಡೋದು, ಏನು ನಿನ್ ಮಾತಿನ ವರ್ಷನೇ ಚೇಂಜ್ ಆಗಿದೆ, ಸೊಕ್ ಬಂದಿದ್ಯಾ ನಿನಗೆ, ನಿನ್ ಕೊಬ್ನ ಹೇಗ್ ಕರಗಿಸ್ಬೇಕು ಅಂತ ನನ್ಗೆ ಗೊತ್ತು ಕಣೆ ಅಂತ ಬೈತಾ ಇರ್ತಾಳೆ. ನಿನಗೊಂದು ವಿಷಯ ಗೊತ್ತಾ, ಆ ವರದಾ ಸರ್ ನಂಬರು ನನ್ನ ಮೊಬೈಲಲ್ಲೇ ಇದೆ, ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ನಿನ್ನ ಮಗಳ ಗತಿ ಏನಾಗುತ್ತೆ ಅಂತ ನಿನಗೆ ಗೊತ್ತಾ
ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿರೋ ಎಲ್ಲ ಹೆಂಗಸರು ಇವಳನ್ನೇ ನೋಡ್ತಾ ಇರ್ತಾರೆ. ಆಗ ಕಾಂಚನ, ಇಲ್ಲೇನೆ ನೋಡ್ತಾ ಇದ್ದೀರಾ, ನಡ್ರಿ ಆಚೆ ಅಂತ ಎಲ್ಲರೂ ಗೆದರ್ಸಿ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ವರದ ಹೆಂಡತಿಗೆ ಶ್ರಾದ್ದನ ಮಾಡ್ತಾ ಇರ್ತಾನೆ. ಕೊಲೆ ಮಾಡಿರೋದನ್ನ ನೆನ್ಸ್ಕೊಂಡು ಹೆಂಡತಿಗೆ ಕೈ ಮುಗಿತಾ ಇರ್ತಾನೆ. ವರ್ಧನ್ ನೆಂಟ್ರೆಲ್ಲ ಅಲ್ಲಿ ಸೇರಿರ್ತಾರೆ. ಅವ್ರ ಮುಂದೆ ಡ್ರಾಮಾ ಮಾಡ್ತಾ, 10 ವರ್ಷ ಆಯ್ತು ಸುಲೋಚನ ನನ್ನ ಬಿಟ್ಟು ಹೋಗಿ ನೀನು, ನಾನು ಹೇಗಿರ್ಲಿ, ನಾನು ಹೇಗ್ ಬದುಕ್ತಾ ಇದ್ದೀನಿ ಅಂತ ಸ್ವಲ್ಪನಾದ್ರೂ ನಿನಗೆ ಯೋಚನೆ ಇದೆಯಾ ಅಂತ ಅಳ್ತಾ ಡ್ರಾಮಾ ಮಾಡೋಕೆ ಶುರು ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಕಾಂಚನ ಅವನಿಗೆ ಫೋನ್ ಮಾಡೇ ಬಿಡ್ತಾಳೆ. ಈ ಕಡೆ ರಾಣಿ ಮಾಮನ್ ಜೊತೆ ಜೈಲಿಗೆ ಬರ್ತಾಳೆ. ರಾಣಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಏನೇನೋ ಅಮ್ಮ ನೋಡೇ ಬಿಡ್ತೀನಿ ನಾನು ಅಂತ ತುಂಬಾನೇ ಖುಷಿಯಿಂದ ಒಳಗಡೆ ಹೋಗ್ತಾ ಇರ್ತಾರೆ. ಅಲ್ಲಿ ಎಂಟ್ರಿ ಮಾಡ್ಕೊಳ್ಳೋಕೆ ಅಂತ ಒಬ್ಬ ಮಹಿಳಾ ಪೊಲೀಸ್ ಕೂತಿರ್ತಾಳೆ. ಅವಳನ್ನ ನೋಡಿ, ರಾಣಿ ಹೇಗಿದ್ದೀರಿ ಮೇಡಮ್ ಅಂತ ಕೇಳಿದಾಗ, ನಾನ್ ಚೆನ್ನಾಗಿದ್ದೀನಿ ರಾಣಿ, ನೀನ್ ಹೇಗಿದೀಯಾ, ಎಷ್ಟೊಂದು ದಿವಸ ಆಯ್ತು ನಿನ್ನ ನೋಡಿ, ಹೇಗಿದೀಯಾ, ಚೆನ್ನಾಗಿದೀಯಾ ಅಂತ ಕೇಳಿದಾಗ, ಹ್ಞೂ ಮೇಡಮ್ ಚೆನ್ನಾಗಿದ್ದೀನಿ, ನಿಮ್ ತರನೇ ನನ್ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಕೆ ಅತ್ತೆ ಮಾಮ ಚಂದು ಲೋಹಿತ ಎಲ್ರೂ ಇದ್ದಾರೆ, ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಆ ಬುಕ್ಕಿಗೆ ಸೈನ್ ಮಾಡ್ತಾಳೆ. ಆಗ ಪೊಲೀಸು, ಅಲ್ಲಮ್ಮ ಅಮ್ಮನ ನೆನಪು ಬರಲ್ವಾ ಅಂತ ಕೇಳಿದಾಗ, ಬರುತ್ತೆ, ಆದ್ರೆ ನನ್ನ ಜೊತೆ ಪುಟ್ಟಮ್ಮ ಇದೆ, ಅದ್ರ ಹತ್ರ ನಾನು ಎಲ್ಲ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಮಾಮ ಸಾಳನ್ಗೆ ಫೋನ್ ಮಾಡೋಕೆ ಅಂತ ಆಚೆ ಬಂದಿರ್ತಾನೆ. ಹಲೋ ಹಲೋ ಅಂತ ಹೇಳಿದಾಗ ಸಾಳನ್ಗೆ ಏನು ಕೇಳಿಸ್ತಾನೆ ಇಲ್ಲ ಅನ್ನೋ ತರ ಡ್ರಾಮಾ ಮಾಡ್ತಾ, ಹಲೋ ಹಲೋ ಹೇಳ್ರಿ, ಏನು ಕೇಳಿಸ್ತಾ ಇಲ್ಲ ಅಂತ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ ಸರಳ. ಆಗ ಸತ್ಯ, ಅದು ಸರಳ, ನಾನು ಸಿಟಿ ಬಂದಿದ್ದೀನಿ ಕಣೆ, ಜೈಲಿಗೆ ಟಿ ಸಿ ತಗೊಂಡು ಹೋಗೋಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಏನು ಟಿ ಸಿ ತಗೊಳಕ್ಕೆ ಜೈಲಿಗೆ ಹೋಗಿದ್ದೀರಾ ರೀ, ಯಾಕ್ರಿ ಬೇಕು ನಿಮ್ಗದು, ಬಂದ್ಬಿಡ್ರಿ ವಾಪಸ್ಸು ಅಂತ ಹೇಳ್ತಾಳೆ. ಆಗ ಸತ್ಯ ತನಗೂ ಏನು ಕೇಳಿಸ್ತಾ ಇಲ್ಲ ಅನ್ನೋ ತರ ಡ್ರಾಮಾ ಮಾಡ್ತಾ, ಹಲೋ ಹಲೋ ಹೇಳಿ ಸರಳ, ಏನು ಕೇಳಿಸ್ತಾ ಇಲ್ಲ, ಸರಿ ಸರಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ಕಾಂಚನ ವರ್ಧನ್ಗೆ ಫೋನ್ ಮಾಡಿರ್ತಾಳೆ. ಪಾಪ ಕಾವೇರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ, ಇನ್ನೇನು ಎತ್ತಾನೆ ಅನ್ನೋ ಅಷ್ಟರಲ್ಲಿ, ಬೇಡ ಬೇಡ ಮೇಡಮ್, ಆತರ ಏನು ಮಾಡೋಕ್ ಹೋಗ್ಬಿಡಿ ಪ್ಲೀಸ್, ಫೋನ್ನ ಮಾಡೋಕ್ ಹೋಗ್ಬೇಡಿ, ಕಟ್ ಮಾಡಿ ಅಂತ ಫೋನ್ ಹಿಡಿದು ಆಡ್ತಾ ಇರ್ತಾಳೆ ಕಾವೇರಿ. ಆಗ ಕಾಂಚನ, ಏನೇ ನನ್ ಮುಂದೆನೆ ದಿಮಾಕದ್ ಮಾತಾಡ್ತೀಯಾ, ನಿನ್ ಮೊಸಳೆ ಕಣ್ಣೀರಿಗೆ ನಾನ್ ಕರ್ಗಳಲ್ಲ ಕಣೆ, ನಿನ್ ಮಗಳ ವಿಷಯ ಹೇಳಿದ್ರೆ ವರದಾ ಸಾರು ನನ್ಗೆ ಕೈ ತುಂಬಾ ಹಣ ಕೊಡ್ತಾರೆ ಕಣೆ, ಅಟ್ ಸಲಸಾಗಿ ನಾನ್ ಬಿಟ್ಬಿಡ್ತೀನಾ, ನೋಡ್ತಾ ಇರು ನೀನ್ ಏನ್ ಮಾಡ್ತೀನಿ ಅಂತ ಫೋನ್ ಕಿತ್ಕೊಳ್ಳೋಕೆ ಇಬ್ರು ಪರದಾಡ್ತಾ ಇರ್ತಾರೆ. ಈ ಕಡೆ ವರ್ಧನ್ಗೆ ಕಾಲ್ ಬಂದಿರುತ್ತಲ್ವಾ, ಸೊ ಯಾರ್ದು ಕಾಲು ಅಂತ ನೋಡೇ ಬಿಡೋಣ ಅಂತ ವರ್ಧ ಫೋನ್ ಹತ್ರ ಹೋಗ್ತಾ ಇರ್ತಾನೆ. ಈ ಕಡೆ ಕಾವೇರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ, ಇನ್ನೇನ್ ಫೋನ್ ರಿಸೀವ್ ಮಾಡ್ಬಿಟ್ರೆ ಏನ್ ಮಾಡೋದು ಕತಿ ಅಂತ ಅನ್ಕೊಂಡು ಅವಳ ಫೋನ್ನ ಕಿತ್ಕೊಳ್ಳೋಕೆ ಅಂತ ಹೋಗ್ತಾ ಇರ್ತಾಳೆ. ಆದ್ರೆ ಯಾವುದೇ ಕಾರಣಕ್ಕೂ ಕಾಂಚನ ಅವಳ ಕೈಗೆ ಫೋನ್ ಕೊಡ್ತಾನೆ ಇರೋದಿಲ್ಲ. ಇನ್ನೇನು ವರ್ಧ ಫೋನ್ ರಿಸೀವ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಕಾಂಚನ ಕೈಯಲ್ಲಿರೋ ಮೊಬೈಲು ಸಾರಲ್ಲಿ ಬಿದ್ದೇ ಬಿಡುತ್ತೆ. ಸಾರಲ್ಲಿ ಕೊತ ಅಂತ ಕುದ್ದೋಗ್ಬಿಡುತ್ತೆ. ಇದನ್ನ ನೋಡಿ ಕಾಂಚನಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏನೇ ಮಾಡ್ದೆ ನೀನು, ನೋಡಿ ನನ್ ಫೋನ್ನೇ ಹಾಳು ಮಾಡ್ಬಿಟ್ಟಿ, ಅಲ್ಲಿ ರಾಕ್ಷಸಿ, ನಿನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ಅಂತ ಅನ್ಕೊಂಡು ಹಾಗೆ ಕಣ್ ಬಿಟ್ಕೊಂಡು ಅವಳೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ಅವಳ ಮೊಬೈಲು ಸಾರಲ್ಲಿ ಕೊತ ಅಂತ ಕುದಿಯೋಕೆ ಸ್ಟಾರ್ಟ್ ಆಗೇ ಬಿಡುತ್ತೆ. ಪಾಪ ಕಾವೇರಿಗಂತೂ ತುಂಬಾನೇ ಭಯ ಶುರು ಆಗ್ಬಿಡುತ್ತೆ. ಇನ್ನೇನಪ್ಪ ಮೊಬೈಲ್ ಬಿದ್ದೋಯ್ತು, ಇನ್ ಇವಳು ಮಾತ್ರ ನನ್ನ ಸುಮ್ನೆ ಬಿಡಲ್ಲ ಅಂತ ಭಯ ಶುರು ಆಗುತ್ತೆ. ಫೋನ್ ಕಟ್ ಆಗಿರೋ ಕಾರಣ ವರದ ಫೋನ್ ಹತ್ರನೇ ನಿಂತ್ಕೊಂಡಿರ್ತಾನೆ. ಅದೇ ಟೈಮಿಗೆ ಬಾಲ ಅಲ್ಲಿಗೆ ಬಂದು, ಬಾಸು ಬಾಸು ಅಂತ ಕೂಗ್ತಾನೆ. ಯಾರಿದು ಅಂತ ನೋಡಿದಾಗ ಬಾಲ ಅಲ್ಲಿ ಇರ್ತಾನೆ. ಇವನೇನು ಇಲ್ಲಿಗೆ ಬಂದ್ಬಿಟ್ಟ, ಎಷ್ಟು ಅವಾಯ್ಡ್ ಮಾಡಿದ್ರು ಮತ್ತೆ ಬರ್ತಾ ಇದ್ದಾನಲ್ಲ ಅಂತ ವರದ ಅವನೇ ನೋಡ್ತಾ ನಿಂತ್ಕೋತಾನೆ. ಆಗ ಬಾಲ ಅವನ ಹತ್ರ ಬಂದು, ಬಾಸು ಎಷ್ಟು ದಿನ ಆಯ್ತು ಬಾಸ್ ನಿಮ್ಮನ್ನ ನೋಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅದಕ್ಕೆ ಬಂದಿದ್ದೆ ಅಂತ ಹೇಳಿದಾಗ, ಸರಿ ಏನು ಅಂತ ಕೇಳುವಷ್ಟರಲ್ಲಿ ಶ್ರಾದ್ದನ ಮಾಡೋ ಭಟ್ರು, ಬನ್ನಿ ಸ್ವಾಮಿ ನಿಮ್ ಹೆಂಡತಿ ಕಾರ್ಯನ ನೀವು ಮುಂದುವರಿಸಿ ಅಂತ ಹೇಳ್ತಾರೆ. ಅದಕ್ಕೆ ವರದ ಸರಿ ಸರಿ ಬಂದೆ ಅಂತ ಹೇಳ್ತಾ, ಸರಿ ಬಾಲ ಸ್ವಲ್ಪ ಕೆಲಸ ಇದೆ, ಆಮೇಲೆ ನಿನ್ಗೇನ್ ಹೇಳ್ಬೇಕು ಅದನ್ನ ಹೇಳುವಂತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಬಾಲ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಜೈಲಲ್ಲಿ ಕಾಂಚನನ್ಗೆ ತುಂಬಾನೇ ಸಿಟ್ಟು ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಫೋನ್ ಬೇರೆ ಅವಳದು ಹಾಳಾಗಿರುತ್ತಲ್ವಾ, ಸೊ ಅದಕ್ಕೋಸ್ಕರ ಸುಮ್ಮನೆ ಸಿಟ್ಟು ಬಂದು ಕೊತ ಅಂತ ಕುದಿತಾ ಇರೋ ಆ ತರಕಾರಿ ಸಾಂಬಾರ್ನ ಕಾಲಿಂದ ಒದ್ದೇ ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಕಾವೇರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.